ಬಹುಕಾಲದ ಹಿಂದೆ ಗಜೇಂದ್ರ ಎಂಬ ಶಕ್ತಿಶಾಲಿ ಆನೆ ರಾಜನು ಇದ್ದನು. ಅವನು ದೇವತೆಗಳ ಆಶೀರ್ವಾದದಿಂದ ಬಲಿಷ್ಠನಾಗಿದ್ದ ಮತ್ತು ಸುಂದರವಾದ ತ್ರಿಕೂಟ ಪರ್ವತದ ಸರೋವರದಲ್ಲಿ ತನ್ನ ಕುಟುಂಬದೊಂದಿಗೆ ವಾಸಿಸುತ್ತಿದ್ದ. ಒಂದು ದಿನ ತೀವ್ರ ಬಿಸಿಲಿನಲ್ಲಿ ಗಜೇಂದ್ರ ನೀರಿನಲ್ಲಿ ಸ್ನಾನಕ್ಕೆ ಇಳಿದನು. ಆ ಕ್ಷಣದಲ್ಲೇ ಸರೋವರದೊಳಗಿನ ಮೊಸಳೆ ಅವನ ಕಾಲಿಗೆ ಬಲವಾಗಿ ಬಿದ್ದಿತು. ಗಜೇಂದ್ರ ತನ್ನ ಶಕ್ತಿಯಿಂದ ಹೋರಾಡಿದ, ಆದರೆ ಗಂಟೆಗಳು ಕಳೆಯುತ್ತಿದ್ದಂತೆ ಅವನ ಬಲ ಕಡಿಮೆಯಾಯಿತು. ಅವನ ಕುಟುಂಬ ಭಯದಿಂದ ನಿಂತಿತು, ಯಾರಿಗೂ ಸಹಾಯ ಮಾಡಲಾಗಲಿಲ್ಲ. ಆ ಕ್ಷಣದಲ್ಲಿ ಗಜೇಂದ್ರ ತನ್ನ ತೂಳಿಯಿಂದ ಒಂದು ಕಮಲ ಹೂವನ್ನು ಹಿಡಿದು ಆಕಾಶದತ್ತ ಎತ್ತಿ ಪ್ರಾರ್ಥಿಸಿದ. ನನ್ನ ಪ್ರಭು ವಿಷ್ಣುವೇ, ನಾನು ನಿನಗೆ ಶರಣಾಗಿದ್ದೇನೆ. ಅವನ ಕಣ್ಣೀರು ದೇವಲೋಕವನ್ನೇ ತಲುಪಿತು. ಕ್ಷಣದಲ್ಲೇ ಭಗವಾನ್ ವಿಷ್ಣು ಗರುಡನ ಮೇಲೆ ಬಂದರು. ಸುದರ್ಶನ ಚಕ್ರದಿಂದ ಮಗರನನ್ನು ಕೊಂದು ಗಜೇಂದ್ರನಿಗೆ ಮೋಕ್ಷ ನೀಡಿದರು. ವಿಷ್ಣು ನುಡಿದರು, ಯಾವ ಜೀವಿಯು ಸತ್ಯಭಕ್ತಿಯಿಂದ ನನ್ನನ್ನು ಕರೆದರು ನಾನು ತಕ್ಷಣ ಪ್ರತ್ಯಕ್ಷನಾಗುತ್ತೇನೆ. ಗಜೇಂದ್ರ ಪ್ರಹ್ಲಾದನಂತೆಯೇ ದೇವರ ದಾಸನಾದನು, ಭಕ್ತಿ ಮತ್ತು ಶರಣಾಗತಿಯ ಸಂಕೇತವಾಗಿ.